ನಮಸ್ಕಾರ ಸ್ನೇಹಿತರೆ, ರೈಲ್ವೆ ಇಲಾಖೆಯು ಈಗಾಗಲೇ ತಮ್ಮ ಪರೀಕ್ಷಾ ದಿನಾಂಕವನ್ನು ಬಿಡುಗಡೆ ಮಾಡಲಾಗಿದೆ. ಹಾಗಾದರೆ ಆ ಪರೀಕ್ಷಾ ದಿನಾಂಕ ಯಾವಾಗಿರುತ್ತದೆ ಮತ್ತು ತಮ್ಮ ಅಡ್ಮಿಟ್ ಕಾರ್ಡನ್ನು ಯಾವಾಗ ಡೌನ್ಲೋಡ್ ಮಾಡಿಕೊಳ್ಳುವುದನ್ನು ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಐಕನ್ ಒತ್ತಿರಿ. ಪರೀಕ್ಷೆ ದಿನಾಂಕ ಬಂದು ಮಾರ್ಚ್ 16ರಿಂದ ಮಾರ್ಚ್ 2027 ನಡೆಯಲಿದೆ. ಹಾಗಾದರೆ ತಮ್ಮ ಪರೀಕ್ಷೆ ನಗರ ಮತ್ತು ಸಿಟಿ ಇನ್ಫಾರ್ಮೇಷನ್ ಮತ್ತು ಟ್ರಾವೆಲ್ ಅಲವೆನ್ಸ್ ಫಾರ್ಮನ್ನು ಯಾವಾಗ ಡೌನ್ಲೋಡ್ ಮಾಡಿಕೊಳ್ಳುವ ಅಂದರೆ ಮಾರ್ಚ್ 6ನೇ ತಾರೀಕಿನಿಂದ ತಾವು ಚೆಕ್ ಮಾಡಿಕೊಳ್ಳುವುದು. ಸ್ನೇಹಿತರೆ, ಕೇವಲ ಎಕ್ಸಾಮ್ಗೆ ಉಳಿದರೂ ಮಾತ್ರ 31 ದಿನ. ಆ 31 ದಿನಗಳಲ್ಲಿ CBT1 ಪರೀಕ್ಷೆ ಯಾವ ರೀತಿ ಕ್ಲಿಯರ್ ಮಾಡುವುದು ಮತ್ತು ಪರೀಕ್ಷೆಯ ಪ್ಯಾಟರ್ನ್ ಯಾವ ರೀತಿ, ಸಾಮಾನ್ಯ ಅಂಕಗಳು ಅಂದರೆ ಜನರಲ್ ಅವೇರ್ನೆಸ್ 40 ಅಂಕಗಳು ಮತ್ತು ಮ್ಯಾಥಮೆಟಿಕ್ಸ್ 30 ಅಂಕಗಳು ಮತ್ತು ರೀಸನಿಂಗ್ 30 ಅಂಕಗಳು, 1:3 ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಹಾಗಾದರೆ ಆ CBT1 ಅನ್ನು ಯಾವ ರೀತಿ ಕಂಪ್ಲೀಟ್ ಮಾಹಿತಿಯನ್ನು ಮತ್ತು ಕಂಪ್ಲೀಟ್ ಇನ್ಫಾರ್ಮೇಷನ್ ತಮ್ಮ ಎಕ್ಸಾಮನ್ನು ಕ್ರ್ಯಾಕ್ ಮಾಡುವುದು ಮತ್ತು ಯಾವ ರೀತಿ ಕಟ್ ಆಫ್ ನಿಂದಿರುತ್ತೆ ಮತ್ತು ಯಾವ ರೀತಿ ತಮ್ಮ ಸಿಲೆಬಸನ್ನು ಕವರ್ ಮಾಡಿಕೊಳ್ಳುವುದು 30 ದಿನಗಳಲ್ಲಿ ಮತ್ತು ಸಿಲೆಬಸನ್ನು ಕವರ್ ಆದ ನಂತರ ಮತ್ತು ರಿವಿಷನ್ ಯಾವ ರೀತಿ ಮಾಡಿಕೊಳ್ಳುವುದನ್ನು ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಲಾಸ್ಟು 30 ಡೇ ಉಳಿದ್ರೆ ಆ 30 ಡೇಯಲ್ಲಿ ಯಾವ ರೀತಿ ರಿವಿಷನ್ ಮಾಡೋದ್ರೆ ಫಸ್ಟ್ ವೀಕ್, ಸೆಕೆಂಡ್ ವೀಕ್, ಥರ್ಡ್ ವೀಕ್ ಆ್ಯಂಡ್ ಫೋರ್ತ್ ವೀಕ್ ಇರುತ್ತಲ್ಲ, ಫಸ್ಟ್ ಒಂದು 7 ಡೇಸಲ್ಲಿ ಸಿಲೆಬಸ್ ರಿವೈಸ್ ಮಾಡಿಕೊಳ್ಳಿ. 8 to 14 ಡೇಸಲ್ಲಿ ಮಾಕ್ ಟೆಸ್ಟ್ ಮಾಡಿ, ಸೇಮ್ ಅಗೇನ್ 15 to 21, ಅಗೇನ್ 20 to 30 ಸಿಲೆಬಸ್ಸನ್ನು ರಿವೈಸ್ ಮಾಡಿಕೊಡಿ. ಸಿಲೆಬಸ್ ರಿವೈಸ್ ಆಗೋಣ ಮಾಕ್ ಟೆಸ್ಟ್ ಮಾಡಿ, ಆ ಮಾಕ್ ಟೆಸ್ಟನ್ನು ಎನಲೈಸ್ ಮಾಡಿದ ನಂತರ ತಮಗೆ ಯಾವ ಕ್ವಶನ್ ಬರ್ತಾ ಇದ್ದಲ್ಲ ಆ ಕ್ವಶನ್ನು ಫಾರ್ಗೆಟ್ ಮಾಡಿ, ಯಾವ ಕ್ವಶನ್ ಬರ್ತಾ ಇಲ್ಲ ಆ ಕ್ವಶನನ್ನು ನೋಟ್ ಡೌನ್ ಮಾಡಿಕೊಳ್ಳಿ ಗೈಸ್.